ಹೊಸ ವರ್ಷದ ಮೊದಲ ದಿನವೇ ನಿಮ್ಮ ಮನೆಯ ಅಡುಗೆ ಮನೆಯ ಖರ್ಚು, ನಿಮ್ಮ ಕುಟುಂಬದ ಭದ್ರತೆ ಮತ್ತು ನಿಮ್ಮ ಭವಿಷ್ಯದ ಸರ್ಕಾರಿ ಸಹಾಯ ಎಲ್ಲವೂ ಬದಲಾಗ್ತದೆ ಅಂದರೆ ನಂಬುತ್ತೀರಾ? ಏಕೆಂದರೆ 1 ಜನವರಿ 2026ರಿಂದ ದೇಶದಾದ್ಯಂತ ರೇಷನ್ ಕಾರ್ಡ್ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಬದಲಾವಣೆಯಾಗುತ್ತಿದೆ ಅನ್ನೋದನ್ನು ಬಹುತೇಕ ಜನ ಇನ್ನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆದರೆ ಈ ವಿಡಿಯೋ ಕೊನೆವರೆಗೂ ಕೇಳಿದರೆ ನಿಮ್ಮ ಕೈಯಲ್ಲಿರುವ ಒಂದು ಸಣ್ಣ ಕಾರ್ಡ್ ಹೇಗೆ ನಿಮ್ಮ ಕುಟುಂಬದ ಅತಿದೊಡ್ಡ ಶಕ್ತಿಯಾಗುತ್ತದೆ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತದೆ. ಮುಂದುವರಿಯುವ ಮೊದಲು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಬಹುದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಈ ವಿಡಿಯೋ ನೋಡುತ್ತಿರುವ ಊರಿನ ಹೆಸರು ಕಮೆಂಟ್ನಲ್ಲಿ ಬರೆಯಿರಿ. ಏಕೆಂದರೆ ಈಗ ನಾವು ಹೇಳಲಿರುವ ವಿಷಯಗಳು ಪ್ರತಿಯೊಬ್ಬ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಕ್ಕೂ ನೇರವಾಗಿ ಸಂಬಂಧಪಟ್ಟಿವೆ. 1 ಜನವರಿ 2026ರಿಂದ ರೇಷನ್ ಕಾರ್ಡ್ ಅನ್ನೋದು ಕೇವಲ ಅಕ್ಕಿ ಅಥವಾ ಗೋಧಿ ತಗೊಳ್ಳುವ ಚೀಟಿಯಾಗಿ ಉಳಿಯೋದಿಲ್ಲ. ಅದು ನಿಮ್ಮ ಕುಟುಂಬದ ಆರ್ಥಿಕ ಗುರುತು, ಸರ್ಕಾರಿ ಯೋಜನೆಗಳ ಪ್ರವೇಶದ್ವಾರ ಮತ್ತು ಭವಿಷ್ಯದ ನೆರವಿನ ಕೀಲಿಯಾಗಿ ಮಾರ್ಪಡಲಿದೆ. ಈಗಾಗಲೇ ಕೆಂಪು, ಹಸಿರು, ಹಳದಿ, BPL, APL ಅಥವಾ ಅಂತ್ಯೋದಯ ಯಾವುದೇ ರೀತಿಯ ಕಾರ್ಡ್ ನಿಮ್ಮ ಬಳಿ ಇದ್ದರೂ ಈ ಬದಲಾವಣೆಗಳು ನಿಮಗೆ ಅನ್ವಯವಾಗುತ್ತವೆ. ಸರ್ಕಾರದ ಹೊಸ ನಿರ್ಧಾರಗಳ ಪ್ರಕಾರ ಪ್ರತಿ ಸದಸ್ಯನಿಗೆ ಸಿಗುತ್ತಿದ್ದ ಆಹಾರ ಧಾನ್ಯಗಳ ಪ್ರಮಾಣದಲ್ಲಿ ದೊಡ್ಡ ಏರಿಕೆಯಾಗುತ್ತಿದೆ. ಇದುವರೆಗೆ 3 ಕಿಲೋ ಪ್ರಮಾಣದಲ್ಲಿ ಸಿಗುತ್ತಿದ್ದ ಅಕ್ಕಿ ಅಥವಾ ಗೋಧಿ ಇನ್ನು ಮುಂದೆ 5 ಕಿಲೋ ಪ್ರಮಾಣದಲ್ಲಿ ಸಿಗಲಿದೆ. ಅಂದರೆ 4 ಸದಸ್ಯರ ಕುಟುಂಬಕ್ಕೆ ಮೊದಲು ಸಿಗುತ್ತಿದ್ದ 12 ಕಿಲೋ ಆಹಾರ ಧಾನ್ಯಗಳ ಬದಲು ಇನ್ನು ಮುಂದೆ 20 ಕಿಲೋ ಧಾನ್ಯಗಳು ಲಭ್ಯವಾಗುತ್ತವೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ದುಬಾರಿಯ ನಡುವೆ ಈ ನಿರ್ಧಾರ ಲಕ್ಷಾಂತರ ಕುಟುಂಬಗಳಿಗೆ ನಿಜವಾದ ನಿಟ್ಟುಸಿರು ತರಲಿದೆ. ಇದಕ್ಕಿಂತಲೂ ಮಹತ್ವದ ವಿಷಯ ಏನೆಂದರೆ, ರೇಷನ್ ಕಾರ್ಡ್ ಮೂಲಕ ಸಿಗುವ ಸೌಲಭ್ಯಗಳು ಈಗ ಕೇವಲ ಅಕ್ಕಿ ಮತ್ತು ಗೋಧಿಗೆ ಸೀಮಿತವಾಗಿರುವುದಿಲ್ಲ. ಸರ್ಕಾರ ಉಪ್ಪು, ಸಕ್ಕರೆ, ಕಡಲೆ, ಬೇಳೆ ಮತ್ತು ಕೆಲವು ರಾಜ್ಯಗಳಲ್ಲಿ ಆಹಾರ ಎಣ್ಣೆಯನ್ನು ಉಚಿತ ಅಥವಾ ಅತಿ ಕಡಿಮೆ ದರದಲ್ಲಿ ನೀಡುವ ನಿರ್ಧಾರ ಕೈಗೊಂಡಿದೆ. ಇದರ ಪರಿಣಾಮವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಿಂಗಳ ಮಾರುಕಟ್ಟೆ ಖರ್ಚು ಗಮನಾರ್ಹವಾಗಿ ಇಳಿಸಲಿದೆ ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳಿಗೆ ಹೊರಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಕಡಿಮೆಯಾಗಲಿದೆ. ಈ ಬದಲಾವಣೆಗಳು ಕಾಗದದ ಮೇಲೆ ಮಾತ್ರವಲ್ಲ, ನೇರವಾಗಿ ನಿಮ್ಮ ಮನೆಯ ಬದುಕಿನಲ್ಲಿ ಅನುಭವಕ್ಕೆ ಬರುತ್ತವೆ. ಈ ಹೊಸ ವ್ಯವಸ್ಥೆಯ ಮತ್ತೊಂದು ದೊಡ್ಡ ಮುಖ ಮಹಿಳೆಯರ ಆರ್ಥಿಕ ಭದ್ರತೆಗೆ ಸಂಬಂಧಪಟ್ಟಿದೆ. ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರ ಹೆಸರು ನೋಂದಾಯಿತವಾಗಿರುವ ಕುಟುಂಬಗಳಿಗೆ ಪ್ರತಿ ತಿಂಗಳು ಆರ್ಥಿಕ ಸಹಾಯ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುವ ವ್ಯವಸ್ಥೆ ಜಾರಿಯಾಗುತ್ತಿದೆ. ಕೆಲ ರಾಜ್ಯಗಳಲ್ಲಿ ಈ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದ್ದರೂ ಈಗ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ರೇಷನ್ ಕಾರ್ಡ್ ಆಧಾರಿತ ವ್ಯವಸ್ಥೆಯೊಂದಿಗೆ ವಿಸ್ತರಿಸುವ ಸಿದ್ಧತೆ ನಡೆದಿದೆ. ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರ ಹೆಸರು ಕಾರ್ಡ್ನಲ್ಲಿ ಇದ್ದರೆ ಪ್ರತ್ಯೇಕವಾಗಿ ಸಹಾಯ ಸಿಗುವ ಸಾಧ್ಯತೆಯೂ ನಿರ್ಮಾಣವಾಗುತ್ತಿದೆ. ಇದು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆಯಾಗಿದೆ. ರೇಷನ್ ಕಾರ್ಡ್ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲೂ ಸಂಪೂರ್ಣ ಡಿಜಿಟಲ್ ಬದಲಾವಣೆ ನಡೆಯುತ್ತಿದೆ. ಹೊಸ ಕಾರ್ಡ್ ಮಾಡಿಸಿಕೊಳ್ಳುವುದಾಗಲಿ ಹಳೆಯ ಕಾರ್ಡ್ ಅಪ್ಡೇಟ್ ಮಾಡುವುದಾಗಲಿ ಇನ್ನು ಮುಂದೆ ಕಚೇರಿಗಳ ಅಲೆದಾಟ ಬೇಕಾಗುವುದಿಲ್ಲ. ಬೆರಳಚ್ಚು ಆಧಾರಿತ KYC ಕಡ್ಡಾಯವಾಗಿದ್ದು ನಕಲಿ ಕಾರ್ಡ್ಗಳು ಮತ್ತು ತಪ್ಪು ಲಾಭಾರ್ಥಿಗಳನ್ನು ವ್ಯವಸ್ಥೆಯಿಂದ ಹೊರಗಿಡುವ ಉದ್ದೇಶ ಇದಾಗಿದೆ. ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಕೆಲವೇ ದಿನಗಳಲ್ಲಿ ಕಾರ್ಡ್ ಸಿಗುವಂತೆ ಹೊಸ ವ್ಯವಸ್ಥೆ ರೂಪುಗೊಂಡಿದೆ. ಇದರಿಂದ ಸಾಮಾನ್ಯ ಜನರಿಗೆ ಸಮಯ, ಹಣ ಮತ್ತು ಶ್ರಮ ಮೂರೂ ಉಳಿಯುತ್ತವೆ. ಇನ್ನು ರೇಷನ್ ಕಾರ್ಡ್ ಇಲ್ಲದ ಕುಟುಂಬಗಳಿಗಾಗಿ ಹೊಸ ಪೋರ್ಟಲ್ ಮತ್ತು ಹೊಸ ಅರ್ಜಿ ವಿಧಾನವನ್ನು ಸರ್ಕಾರ ಪರಿಚಯಿಸುತ್ತಿದೆ. ಆಧಾರ್ ಕಾರ್ಡ್, ನಿವಾಸ ಪ್ರಮಾಣಪತ್ರ ಮತ್ತು ಕುಟುಂಬದ ವಿವರಗಳ ಆಧಾರದಲ್ಲಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಈ ಮೂಲಕ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ, ಅಂದರೆ ಯಾವುದೇ ಅರ್ಹ ಕುಟುಂಬವು ಸಹಾಯದಿಂದ ವಂಚಿತವಾಗಬಾರದು ಎಂಬುದು. ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿಮಾ ಯೋಜನೆಗಳು, ಪಿಂಚಣಿ, ವಿದ್ಯಾರ್ಥಿ ವೇತನ, ಮಹಿಳಾ ಸಹಾಯ ಮತ್ತು ರೈತರ ಯೋಜನೆಗಳನ್ನೆಲ್ಲ ಹಂತವಾಗಿ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವ ಯೋಜನೆ ಸರ್ಕಾರದ ಮುಂದಿದೆ. ಈ ಬದಲಾವಣೆಗಳ ಸಾಲಿನಲ್ಲಿ ಉಜ್ವಲ ಯೋಜನೆಯು ಪ್ರಮುಖ ಸ್ಥಾನ ಪಡೆದಿದೆ. ಇದುವರೆಗೆ ಉಚಿತ ಅನಿಲ ಸಂಪರ್ಕ ಸಿಗದ ಮಹಿಳೆಯರಿಗೆ ರೇಷನ್ ಕಾರ್ಡ್ ಆಧಾರದ ಮೇಲೆ ಗ್ಯಾಸು, ಸಿಲಿಂಡರ್, ಚೂಲ ಮತ್ತು ಅಗತ್ಯ ಉಪಕರಣಗಳನ್ನು ನೀಡುವ ವ್ಯವಸ್ಥೆ ವೇಗವಾಗಿ ಜಾರಿಯಾಗಲಿದೆ. ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ಯಾವುದೇ ಅಡ್ಡಿಯಿಲ್ಲದೆ ಸೌಲಭ್ಯ ತಲುಪಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ. ಇದರಿಂದ ಮಹಿಳೆಯರ ಆರೋಗ್ಯ ಮತ್ತು ಜೀವನ ಮಟ್ಟ ಎರಡೂ ಸುಧಾರಣೆಯಾಗಲಿದೆ. ಇದಕ್ಕೆ ಜೊತೆಯಾಗಿ ಮಹಿಳಾ ಉದ್ಯೋಗ ಮತ್ತು ಸ್ವ-ಉದ್ಯಮಕ್ಕೆ ಉತ್ತೇಜನ ನೀಡುವ ಹೊಸ ಯೋಜನೆಗಳು ರೇಷನ್ ಕಾರ್ಡ್ಗೆ ಜೋಡಿಸಲಾಗುತ್ತಿವೆ. ರೇಷನ್ ಕಾರ್ಡ್ ಅಪ್ಡೇಟ್ ಆದ ನಂತರ ಮಹಿಳೆಯರಿಗೆ ಸಣ್ಣ ಮಟ್ಟದ ಉದ್ಯೋಗ ಆರಂಭಿಸಲು ಆರ್ಥಿಕ ಸಹಾಯ ನೀಡುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ.
ಹೊಲಿಗೆ, ಸಣ್ಣ ಅಂಗಡಿ, ಆಹಾರ ತಯಾರಿಕೆ ಅಥವಾ ಮನೆ ಮಟ್ಟದ ಉದ್ಯಮ ಆರಂಭಿಸಲು ಈ ನೆರವು ದೊಡ್ಡ ಆಸರೆಯಾಗಲಿದೆ. ಮುಂದಿನ ಹಂತದಲ್ಲಿ ಸರಿಯಾದ ಬಳಕೆ ಮಾಡಿದವರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಮತ್ತು ಹೆಚ್ಚುವರಿ ನೆರವು ನೀಡುವ ಚಿಂತನೆಯೂ ಸರ್ಕಾರದ ಮುಂದೆ ಇದೆ. ಜನಧನ್ ಖಾತೆಯ ಪಾತ್ರವು ಇಲ್ಲಿ ಬಹಳ ಮುಖ್ಯವಾಗಿದೆ. ರೇಷನ್ ಕಾರ್ಡಿಗೆ ಲಿಂಕ್ ಆಗಿರುವ ಜನಧನ್ ಖಾತೆಗೆ ಎಲ್ಲ ಸರ್ಕಾರಿ ನೆರವು ನೇರವಾಗಿ ಜಮೆಯಾಗಲಿದೆ. ಇನ್ನು ಮುಂದೆ ಮಧ್ಯವರ್ತಿಗಳ ಪಾತ್ರ ಇಲ್ಲ. ಹಣ ನೇರವಾಗಿ ಲಾಭಾರ್ಥಿಯ ಖಾತೆಗೆ ತಲುಪುತ್ತದೆ. ಜನಧನ್ ಖಾತೆ ಇಲ್ಲದವರು ಶೀಘ್ರವಾಗಿ ಖಾತೆ ತೆರೆಯುವಂತೆ ಸರ್ಕಾರ ಸೂಚಿಸಿದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಬಹುತೇಕ ಎಲ್ಲ ಪಾವತಿಗಳು ನೇರ ಲಾಭ ವರ್ಗಾವಣೆ ಮೂಲಕವೇ ನಡೆಯಲಿವೆ. ಈ ಹಂತದಲ್ಲಿ ಸರ್ಕಾರ ರೂಪಿಸುತ್ತಿರುವ ಹೊಸ ವ್ಯವಸ್ಥೆಯ ಅರ್ಥ ಒಂದೇ, ಅಂದರೆ ರೇಷನ್ ಕಾರ್ಡು, ಜನಧನ್ ಖಾತೆ ಮತ್ತು ಇ ಶ್ರಮ ಕಾರ್ಡು, ಈ ಮೂರನ್ನು ಒಂದೇ ಸರಣಿಯಲ್ಲಿ ಕೊಂಡೊಯ್ಯುವುದು. ಇದರಿಂದ ಅಸಂಘಟಿತ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಬಡ ಕುಟುಂಬಗಳಿಗೆ ಸಿಗುವ ಎಲ್ಲಾ ನೆರವು ಒಂದು ಕೇಂದ್ರಿತ ವ್ಯವಸ್ಥೆಯ ಮೂಲಕ ಸರಳವಾಗಿ ತಲುಪುತ್ತದೆ. ಉದ್ಯೋಗ ಭತ್ಯೆ, ಅಪಘಾತ ವಿಮೆ, ಕಾರ್ಮಿಕ ಕಲ್ಯಾಣ ಮತ್ತು ವಸತಿ ಸೌಲಭ್ಯಗಳಲ್ಲಿ ಈ ಕುಟುಂಬಗಳಿಗೆ ಆದ್ಯತೆ ಸಿಗಲಿದೆ. ಇವಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ವಿಧವಾ ಪಿಂಚಣಿ, ಅಂಗವಿಕಲ ಪಿಂಚಣಿ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಅರ್ಹತೆ ಕೂಡ ಡಿಜಿಟಲ್ ದಾಖಲೆಗಳ ಆಧಾರದ ಮೇಲೆ ತೀರ್ಮಾನವಾಗಲಿದೆ. ರೇಷನ್ ಕಾರ್ಡ್ನಲ್ಲಿ ಸರಿಯಾಗಿ ದಾಖಲಾಗಿರುವ ಮಾಹಿತಿಯೇ ನಿಮ್ಮ ಪಿಂಚಣಿಯನ್ನು ಸ್ವಯಂಚಾಲಿತವಾಗಿ ಆರಂಭಿಸುವ ಕೀಲಿಯಾಗುತ್ತದೆ. ಇದರಿಂದ ಕಚೇರಿಗಳ ಸುತ್ತಾಟ, ದಾಖಲೆಗಳ ತೊಂದರೆ ಮತ್ತು ವಿಳಂಬ ಎಲ್ಲವೂ ಕಡಿಮೆಯಾಗಲಿದೆ. ಈ ಎಲ್ಲ ಬದಲಾವಣೆಗಳು ಒಂದೇ ವಿಷಯವನ್ನು ಸೂಚಿಸುತ್ತವೆ, ಅಂದರೆ ರೇಷನ್ ಕಾರ್ಡ್ ನಿಮ್ಮ ಭವಿಷ್ಯದ ಅತ್ಯಂತ ಮುಖ್ಯ ದಾಖಲೆ ಆಗುಜ್ಜೆ. ಇಂದು ನೀವು ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಲಿಂಕ್ ಮಾಡಿ ಅಪ್ಡೇಟ್ ಮಾಡಿಕೊಂಡರೆ ನಾಳೆ ಸರ್ಕಾರದಿಂದ ಸಿಗುವ ದೊಡ್ಡ ಲಾಭಗಳ ಮೊದಲ ಸಾಲಿನಲ್ಲಿ ನಿಮ್ಮ ಕುಟುಂಬ ನಿಲ್ಲುತ್ತದೆ. ಈ ವಿಡಿಯೋ ಮುಂದಿನ ಭಾಗಗಳಲ್ಲಿ ಇನ್ನೂ ಗಂಭೀರ ಮತ್ತು ಪ್ರಾಯೋಗಿಕ ಮಾಹಿತಿಯನ್ನು ವಿವರವಾಗಿ ತಿಳಿಸಲಿದೆ. ಆದ್ದರಿಂದ ವಿಡಿಯೋ ಬಿಡದೆ ಮುಂದುವರಿಸಿ ಕೇಳಿ, ಏಕೆಂದರೆ ನಿಮ್ಮ ಒಂದು ನಿರ್ಲಕ್ಷ್ಯ ನಾಳೆ ದೊಡ್ಡ ನಷ್ಟವಾಗಬಹುದು ಮತ್ತು ಒಂದು ಸಣ್ಣ ಎಚ್ಚರಿಕೆ ನಿಮ್ಮ ಕುಟುಂಬದ ಬದುಕನ್ನೇ ಬದಲಿಸ. ಇಲ್ಲಿವರೆಗೂ ನಾವು ರೇಷನ್ ಕಾರ್ಡ್ನ ಬದಲಾವಣೆಗಳು ನಿಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ನೇರವಾಗಿ ಪ್ರಭಾವ ಬೀರುತ್ತವೆ ಅನ್ನೋದನ್ನು ನೋಡಿದ್ದೇವೆ. ಆದರೆ ಈಗ ಹೇಳಲಿರುವ ವಿಷಯಗಳು ಇನ್ನಷ್ಟು ಗಂಭೀರವಾಗಿವೆ, ಏಕೆಂದರೆ ಇವು ನಿಮ್ಮ ಕುಟುಂಬಕ್ಕೆ ಮುಂದಿನ ಹಲವು ವರ್ಷಗಳ ಸರ್ಕಾರಿ ನೆರವು ಸಿಗುತ್ತದೆಯೋ ಇಲ್ಲವೋ ಅನ್ನೋದನ್ನು ತೀರ್ಮಾನಿಸುವ ಅಂಶಗಳಾಗಿವೆ. ಸರ್ಕಾರ ಈಗ ರೇಷನ್ ಕಾರ್ಡನ್ನು ಒಂದು ಸಾಮಾನ್ಯ ದಾಖಲೆ ಅಲ್ಲ, ಬದಲಿಗೆ ಒಂದು ಯೂನಿವರ್ಸಲ್ ಬೆನಿಫಿಟ್ ಐಡೆಂಟಿಟಿಯಾಗಿ ರೂಪಿಸುತ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಯ ಲಾಭ ಬೇಕಾದರೆ ಮೊದಲ ಪ್ರಶ್ನೆ ಒಂದೇ ಆಗಿರುತ್ತದೆ: ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದು. ಈ ಹೊಸ ವ್ಯವಸ್ಥೆಯಲ್ಲಿ ಆಧಾರ್ ಕಾರ್ಡ್ನ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪಿಂಚಣಿ, ಮಹಿಳಾ ಸಹಾಯ, ಸಾಮಾಜಿಕ ಭದ್ರತಾ ಹಣ ಮತ್ತು ನಗದು ನೆರವು ತಡೆಯಲ್ಪಡುವ ಸಾಧ್ಯತೆ ಇದೆ ಎಂಬುದನ್ನು ಸರ್ಕಾರ ಸ್ಪಷ್ಟವಾಗಿ ಸೂಚಿಸಿದೆ. ಇದಕ್ಕೆ ಕಾರಣ ಸರಳವಾಗಿದೆ, ಅಂದರೆ ಪ್ರತಿಯೊಬ್ಬ ಲಾಭಾರ್ಥಿಯ ಗುರುತು ಪಕ್ಕಾ ಆಗಿರಬೇಕು. ನಕಲಿ ಹೆಸರುಗಳು ಅಥವಾ ಡೂಪ್ಲಿಕೇಟ್ ದಾಖಲೆಗಳ ಮೂಲಕ ಹಣ ದುರುಪಯೋಗವಾಗಬಾರದು. ಆದ್ದರಿಂದ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಆಧಾರ್ ವಿವರಗಳು ಸರಿಯಾಗಿ ರೇಷನ್ ಕಾರ್ಡ್ಗೆ ಜೋಡಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಈಗ ಅತ್ಯಂತ ಅಗತ್ಯವಾಗಿದೆ. ಇದಕ್ಕೆ ಜೊತೆಯಾಗಿ ಮತದಾರರ ಗುರುತಿನ ಚೀಟಿ ಲಿಂಕಿಂಗ್ ಪ್ರಕ್ರಿಯೆಯು ವೇಗವಾಗಿ ನಡೆಯುತ್ತಿದೆ. ಒಂದು ಕುಟುಂಬ ವಿಭಿನ್ನ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಲಾಭ ಪಡೆಯುವುದನ್ನು ತಡೆಯಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ರೇಷನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಮತ್ತು ಕುಟುಂಬದ ಸಂಪೂರ್ಣ ವಿವರಗಳು ಒಂದೇ ಡೇಟಾ ವ್ಯವಸ್ಥೆಯಲ್ಲಿ ಸೇರಿದಾಗ ಯಾವುದೇ ಅಸಂಗತತೆ ತಕ್ಷಣ ಪತ್ತೆಯಾಗುತ್ತದೆ. ಇದರಿಂದ ನಿಜವಾದ ಅರ್ಹ ಕುಟುಂಬಗಳಿಗೆ ಯಾವುದೇ ತೊಂದರೆಯಿಲ್ಲ, ಆದರೆ ತಪ್ಪು ಮಾರ್ಗದಲ್ಲಿ ಲಾಭ ಪಡೆಯುತ್ತಿದ್ದವರಿಗೆ ಬಾಗಿಲು ಮುಚ್ಚುತ್ತದೆ. ಇಲ್ಲಿ ಪ್ಯಾನ್ ಕಾರ್ಡ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ಯಾನ್ ಕಾರ್ಡ್ ಮೂಲಕ ಆದಾಯದ ಮಾಹಿತಿ ಪರಿಶೀಲನೆ ಆಗಲಿದೆ ಮತ್ತು ಅದರ ಆಧಾರದ ಮೇಲೆ ರೇಷನ್ ಕಾರ್ಡಿನ ವರ್ಗ ನಿರ್ಧಾರವಾಗುತ್ತದೆ. ಅಂದರೆ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ಬಡವರ ಯೋಜನೆಗಳಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ: ನೆರವು ನಿಜವಾಗಿಯೂ ಅಗತ್ಯವಿರುವವರಿಗೆ ಮಾತ್ರ ತಲುಪಬೇಕು. ಇದು ಕೆಲವರಿಗೆ ಕಠಿಣವಾಗಿ ಕಾಣಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ಈ ವ್ಯವಸ್ಥೆ ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗುತ್ತದೆ. ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಇ ಶ್ರಮ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಜೋಡಣೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಕೂಲಿ ಕಾರ್ಮಿಕರು, ಕಟ್ಟಡ ಕೆಲಸಗಾರರು, ಗೃಹ ಸಹಾಯಕರು ಮತ್ತು ದಿನಗೂಲಿ ಕಾರ್ಮಿಕರಿಗೆ ಸಿಗುವ ಎಲ್ಲ ಕಲ್ಯಾಣ ಯೋಜನೆಗಳು ಈ ಜೋಡಣೆಯ ಮೂಲಕ ಒಂದೇ ವೇದಿಕೆಯಲ್ಲಿ ಲಭ್ಯವಾಗುತ್ತವೆ. ಅಪಘಾತ ವಿಮೆ, ಉದ್ಯೋಗ ಭತ್ಯೆ, ಆರೋಗ್ಯ ನೆರವು ಮತ್ತು ವಸತಿ ಯೋಜನೆಗಳಲ್ಲಿ ಇವರಿಗೆ ಮೊದಲ ಆದ್ಯತೆ ಸಿಗಲಿದೆ. ಸರ್ಕಾರ ಈಗ ಈ 3 ದಾಖಲೆಗಳನ್ನು ಸೇರಿಸಿ ಒಂದು ಬಲವಾದ ಡಿಜಿಟಲ್ ಸುರಕ್ಷಾ ಜಾಲವನ್ನು ನಿರ್ಮಿಸುತ್ತಿದೆ.
ಈ ವ್ಯವಸ್ಥೆಯ ಮತ್ತೊಂದು ಮಹತ್ವದ ಪರಿಣಾಮ ಮಹಿಳೆಯರ ಮೇಲೆ ಬೀಳಲಿದೆ. ವಿಧವಾ ಮಹಿಳೆಯರು ಮತ್ತು ಅಂಗವಿಕಲ ನಾಗರಿಕರ ಪಿಂಚಣಿ ವ್ಯವಸ್ಥೆಯನ್ನು ಸಾತುರುಳರಾಗಿ ಡಿಜಿಟಲ್ ಮಾಡಲು ಸರ್ಕಾರ ಮುಂದಾಗಿದೆ. ರೇಷನ್ ಕಾರ್ಡ್ನಲ್ಲಿ ಸರಿಯಾಗಿ ದಾಖಲಾಗಿರುವ ಮಾಹಿತಿಯ ಆಧಾರದ ಮೇಲೆ ಪಿಂಚಣಿ ಸ್ವಯಂಚಾಲಿತವಾಗಿ ಮಂಜೂರಾಗುತ್ತದೆ. ಇನ್ನು ಮುಂದೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವುದು, ಕಚೇರಿಗಳ ಸುತ್ತಾಟ ಅಥವಾ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ಸಮಯವೂ ಉಳಿಯುತ್ತದೆ, ಮಾನಸಿಕ ಒತ್ತಡವೂ ಕಡಿಮೆಯಾಗುತ್ತದೆ. ಇದೇ ಮಾದರಿಯಲ್ಲಿ ಅಂಗವಿಕಲ ಸದಸ್ಯರು ಇರುವ ಕುಟುಂಬಗಳಿಗೆ ಆರೋಗ್ಯ ನೆರವು, ಸಹಾಯಕ ಸಾಧನಗಳು ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒಂದೇ ಡಿಜಿಟಲ್ ಪ್ರೊಫೈಲ್ಗೆ ಕೊಂಡೊಯ್ಯಲಾಗುತ್ತದೆ. ಇದರಿಂದ ನಿಜವಾದ ಅಗತ್ಯವಿರುವವರಿಗೆ ನೆರವು ತಲುಪುವ ವೇಳೆ ಹೆಚ್ಚುತ್ತದೆ ಮತ್ತು ನಕಲಿ ದಾಖಲೆಗಳ ಮೂಲಕ ಲಾಭ ಪಡೆಯುವವರನ್ನು ಸುಲಭವಾಗಿ ಗುರುತಿಸಬಹುದು. ಸರ್ಕಾರದ ಗುರಿ ಸ್ಪಷ್ಟವಾಗಿದೆ. ಅಂದರೆ ವ್ಯವಸ್ಥೆ ಕಠಿಣವಾಗಲಿ, ಆದರೆ ನ್ಯಾಯವಾಗಿರಲಿ. ಇನ್ನೊಂದು ದೊಡ್ಡ ಬದಲಾವಣೆ ರೈತ ಕುಟುಂಬಗಳಿಗೆ ಸಂಬಂಧಿಸಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಸಿಗುವ ನೆರವು, ಕಿಸಾನ್ ಯೋಜನೆಗಳ ಕಂತುಗಳು ಮತ್ತು ಕೃಷಿ ಆಧಾರಿತ ಸೌಲಭ್ಯಗಳನ್ನು ರೇಷನ್ ಕಾರ್ಡ್ ಆಧಾರಿತ ಗುರುತಿಗೆ ಜೋಡಿಸುವ ತಯಾರಿ ನಡೆಯುತ್ತಿದೆ. ಇದರ ಅರ್ಥ ಏನೆಂದರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ವಿವರಗಳು ಮತ್ತು ಕೃಷಿ ಮಾಹಿತಿ ಸರಿಯಾಗಿ ದಾಖಲಾಗಿದ್ದರೆ ಮಾತ್ರ ಮುಂದಿನ ಸಹಾಯದಲ್ಲಿ ನೀವು ಆದ್ಯತೆ ಪಡೆಯುತ್ತೀರಿ. ಇದರಿಂದ ನಿಜವಾದ ರೈತರಿಗೆ ನೆರವು ತಲುಪುತ್ತದೆ ಮತ್ತು ತಪ್ಪು ದಾವೆಗಳು ಕಡಿಮೆಯಾಗುತ್ತವೆ. ಜನಧನ್ ಖಾತೆ, ರೇಷನ್ ಕಾರ್ಡ್ ಮತ್ತು ಇತರೆ ದಾಖಲೆಗಳು ಸರಿಯಾಗಿ ಲಿಂಕ್ ಆಗಿರುವ ಕುಟುಂಬಗಳಿಗೆ ಸರ್ಕಾರದ ಎಲ್ಲಾ ಪಾವತಿಗಳು ನೇರವಾಗಿ ಖಾತೆಗೆ ಜಮೆಯಾಗುತ್ತವೆ. ಇದು ಕೇವಲ ಹಣದ ವಿಚಾರವಲ್ಲ, ಇದು ಗೌರವದ ವಿಚಾರವೂ ಹೌದು. ಏಕೆಂದರೆ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದೆ ನಿಮ್ಮ ಹಕ್ಕು ನಿಮ್ಮ ಕೈಗೆ ಬರುತ್ತದೆ. ಮುಂದಿನ ದಿನಗಳಲ್ಲಿ ಯಾವುದೇ ತುರ್ತು ನೆರವು ಅಥವಾ ವಿಶೇಷ ಯೋಜನೆ ಬಂದರೂ ಮೊದಲಿಗೆ ಪರಿಶೀಲನೆಯಾಗುವುದು ನಿಮ್ಮ ರೇಷನ್ ಕಾರ್ಡ್ ಪ್ರೊಫೈಲ್ ಆಗಿರುತ್ತದೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಇನ್ನು ಮುಂದೆ ರೇಷನ್ ಕಾರ್ಡನ್ನು ನಿರ್ಲಕ್ಷ್ಯ ಮಾಡುವ ಕಾಲ ಮುಗಿದಿದೆ. ಇದು ನಿಮ್ಮ ಕುಟುಂಬದ ಆಹಾರ ಭದ್ರತೆ ಮಾತ್ರವಲ್ಲ, ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಮತ್ತು ಭವಿಷ್ಯದ ಅವಕಾಶಗಳೊಂದಿಗೆ ನೇರವಾಗಿ ಜೋಡಿಸಲಾಗಿದೆ. ಇಂದು ನೀವು ಈ KYC ಪೂರ್ಣಗೊಳಿಸಿ ಆಧಾರ್, ಜನಧನ್, ಇ-ಶ್ರಮ ಮತ್ತು ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಲಿಂಕ್ ಮಾಡಿಕೊಂಡರೆ ನಾಳೆ ಯಾವುದೇ ಸರ್ಕಾರಿ ಸಹಾಯಕ್ಕಾಗಿ ಕಾತರದಿಂದ ಕಾಯಬೇಕಾಗಿಲ್ಲ. ಈ ಎಲ್ಲಾ ಬದಲಾವಣೆಗಳ ಅಂತಿಮ ಉದ್ದೇಶ ಒಂದೇ, ಅಂದರೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಗೌರವದಿಂದ ಬದುಕಬೇಕು ಮತ್ತು ಅವರಿಗೆ ಸಿಗಬೇಕಾದ ನೆರವು ಯಾವುದೇ ಅಡ್ಡಿಯಿಲ್ಲದೆ ತಲುಪಬೇಕು. ಆದರೆ ಈ ವ್ಯವಸ್ಥೆಯ ಲಾಭ ಪಡೆಯಲು ನಿಮ್ಮಿಂದಲೂ ಒಂದು ಜವಾಬ್ದಾರಿ ಇದೆ. ಅದು ನಿಮ್ಮ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಸಮಯಕ್ಕೆ ಅಪ್ಡೇಟ್ ಮಾಡುವುದು. ಒಂದು ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಲಾಭ ಕೈತಪ್ಪಬಹುದು ಎಂಬುದನ್ನು ಮರೆಯಬೇಡಿ. ಇಲ್ಲಿ ಈ ವಿಡಿಯೋ ಅಂತ್ಯವಾಗುತ್ತಿದೆ, ಆದರೆ ನಿಮ್ಮಿಗಾಗಿ ಆರಂಭವಾಗುತ್ತಿರುವುದು ಹೊಸ ವ್ಯವಸ್ಥೆಯ ಯುಗ. ನೀವು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ, ನೆರೆಹೊರೆಯವರಿಗೆ ಮತ್ತು ಇದನ್ನು ತಿಳಿಯದೇ ಇರುವವರಿಗೆ ಹಂಚಿಕೊಂಡರೆ ಅವರಿಗೆ ದೊಡ್ಡ ಸಹಾಯ ಮಾಡಿದಂತಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಏಕೆಂದರೆ ನಿಮ್ಮ ಒಂದು ಕಮೆಂಟ್ ಮುಂದಿನ ವಿಡಿಯೋಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಮುಂದಿನ ಬಾರಿ ಇನ್ನಷ್ಟು ಮಹತ್ವದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಜಾಗರೂಕರಾಗಿ ಇರಿ ಮತ್ತು ನಿಮ್ಮ ಭವಿಷ್ಯವನ್ನು ನೀವೇ ಸುರಕ್ಷಿತವಾಗಿಟ್ಟುಕೊಳ್ಳಿ.